ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಎಂತಕ್ಕೋಸ್ಕರ ಮಾಡಲಾಗುತ್ತದೆ, ಈ ಒಂದು ಟ್ರೇಡನ್ನು ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಡಲಾಗುತ್ತದೆ. ಬಂಧುಗಳೇ, ಈ ಒಂದು ಟ್ರೇಡನ್ನು ನಮ್ಮ ಸ್ಟೂಡೆಂಟ್ ಗ್ರೂಪ್ ಆರ್ಡರ್ ಫ್ಲೋ ಅಶೋಕ್ ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಮಾರ್ಕ್ ಮಾಡಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಕೊಡಲಾಗಿದೆ. ಚೆಕ್ ಮಾಡಿಲಿ. 6:41 ಟೈಮನ್ನು ಕೂಡ ಇದೆ. 6:41 ಇವಾಗ ಟೈಮು 6:45 ಆಗಕ್ಕೆ ಬರ್ತಾ ಇದೆ. 6:44 3 ನಿಮಿಷದ ಹಿಂದೆ ಮಾರ್ಕ್ ಮಾಡಿ ಲೈವ್ ಮಾರ್ಕೆಟಲ್ಲಿ ಕೊಟ್ಟಿರುವಂಥದ್ದು. ಪ್ರೈಸು ಕೆಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿ ಕೊಟ್ಟಿರುವಂಥದ್ದು. ಯಾರು ಕೋರ್ಸನ್ನು ತೊಗೊಂಡಿರ್ತಾರೆ ಅವ್ರಿಗೆ ಸಪೋರ್ಟ್. ಕೋರ್ಸ್ ತೊಗೊಂಡಿದ ತಕ್ಷಣ ಯಾರು ಎಕ್ಸ್ಪರ್ಟ್ ಆಗೋದಿಲ್ಲ. ಅವ್ರಿಗೆ ಪ್ರತಿಯೊಂದನ್ನು ಕೂಡ ನಮ್ಮ ಸ್ಟೂಡೆಂಟ್ಗಳಿಗೆ ಲೈವ್ ಮಾರ್ಕೆಟಲ್ಲಿ ಕೊಡ್ತಾ ಇರ್ತೀವಿ. ಬನ್ನಿ ಬಂಧುಗಳೇ, ಪ್ರೈಸ್ ಬರಬೇಕು, ಬಂದರೆ ಮಾತ್ರ ಎಂಟ್ರಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಎಂಟ್ರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಇನ್ನು ಎಂಟ್ರಿಯನ್ನು ತೆಗೆದುಕೊಂಡಿಲ್ಲ. ಎಂಟ್ರಿಯನ್ನು ತೆಗೆದುಕೊಳ್ಳಬೇಕಾದರೆ ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯುತ್ತೇನೆ. ಸ್ಟಾಕ್ ಮಾರ್ಕೆಟಲ್ಲಿ ಅಮೂಲ್ಯವಾದದ್ದು ತಾಳ್ಮೆಯಿಂದ ಕಾಯಿದರೆ ಖಂಡಿತ ನಾವು ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಫಸ್ಟ್ ಈ ಒಂದು ಟ್ರೇಡನ್ನು ಮಾಡಲು ಮುಖ್ಯವಾದ ಕಾರಣ ಬಂಧುಗಳೇ, ಪ್ರೈಸ್ ನೋಡಿ ಇಲ್ಲಿಂದ ಮೂವ್ ಆಗಿದೆ, ಇಲ್ಲಿಂದ ಮೂವ್ ಆಗಿ ಮತ್ತೆ ಮೂವ್ ಆಗಿದೆ. ನೋಡಿ ಮೂವ್ ಆಗಿದೆ, ಇದೊಂದನ್ನು ಗಮನಿಸಿ. ಇದಾದಮೇಲೆ ಮಾರ್ಕೆಟ್ ಏನಾಯಿತು, ಕೆಳಗಡೆ ಬಂತು. ಕೆಳಗಡೆ ಬಂದಾದಮೇಲೆ ಮೇಲಕ್ಕೆ ಹೋಗಿದೆ. ಇದು ಒಳ್ಳೆ ಪುಲ್ ಬ್ಯಾಕ್ ಅಲ್ವಾ, ಒಂದೊಳ್ಳೆ ಪುಲ್ ಬ್ಯಾಕು. ಮಾರ್ಕೆಟ್ ಮೂವ್ ಆಗಿದೆ. ಓಕೆ, ಮೂವ್ ಆಗಿತ್ತಲ್ಲ, ಪ್ರೈಸು ಫರ್ದರ್ ಮೇಲಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋದಕ್ಕಾಗಿಲ್ಲ. ಒಂದೇದಿದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಟೈಮ್ ಹೇಳ್ತೇನೆ. ಫಸ್ಟ್ ಪ್ರೈಸು ಇಲ್ಲಿಂದ ಮೂವ್ ಆಗಿದೆ. ಮೂವ್ ಆದಮೇಲೆ ಪ್ರೈಸ್ ಏನಾಯಿತು, ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ. ಪುಲ್ ಬ್ಯಾಕ್ ಕೊಟ್ಬಿಟ್ಟು ಪ್ರೈಸ್ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಗ್ಬೇಕಂದ್ರೆ ನೋಡಿ ಹೋಗ್ಬಿಡಬೇಕಾಗಿತ್ತು, ಹೋಗಿಲ್ಲ. ಓಕೆ, ಬೇಡ. ಎರಡನೇ ಪಾಯಿಂಟು, ಇಲ್ಲಿಂದ ಪ್ರೈಸ್ ಕೆಳಗಡೆ ಬಂದಿದೆ. ನೋಡಿ ಇಲ್ಲಿಂದನಾದ್ರೂ ಹೋಗಬೇಕಾಗಿತ್ತು, ಬಟ್ ಹೋಗಿಲ್ಲ. ಎರಡನೇದು. ಮೂರನೇದು ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಇಲ್ಲಿಂದ ಹೋಗಿ ಇಲ್ಲಿಂದನೂ ಹೋಗಿಲ್ಲ. ಪ್ರೈಸ್ ಇಲ್ಲಿಂದ ಮತ್ತೆ ಹೋಗೋಕ್ಕೆ ಸಾಧ್ಯವಾಗಿಲ್ಲ. ಇಲ್ಲಿಂದನೇ ಹೋಗದೇ ಇರೋವಂಥ ಪ್ರೈಸು ಇಲ್ಲಿಂದ ಹೋಗಲು ಹೇಗೆ ಸಾಧ್ಯವಾಗುತ್ತದೆ? ಆಗುತ್ತಾ? ಆಗುವುದಿಲ್ಲ. ಇದನ್ನು ಏನಂತ ಕರಿತೀವಿ ಅಂದರೆ ಪ್ರೈಸ್. ನಾಲ್ಕನೇದು ಮುಖ್ಯವಾಗಿ ಈ ಥರ ಆದಾಗ ಪ್ರೈಸ್ ರಿಜೆಕ್ಷನ್ ಅಂತ ಕರಿತೀವಿ. ಪ್ರೈಸ್ ರಿಜೆಕ್ಷನ್ ಆಗ್ತದೆ. ಈ ಲೆವೆಲಲ್ಲಿ ಪ್ರೈಸ್ ಏನಾಗ್ತದೆ, ರಿಜೆಕ್ಷನ್, PR ಆಗ್ತದೆ. ಪ್ರೈಸ್ ರಿಜೆಕ್ಷನ್ ಆಗ್ತದೆ. ಅದು ಎಲ್ಲಿ? ನಮ್ಮ ಒಂದು ಒಳ್ಳೆ ಲೊಕೇಶನಲ್ಲಿ, ಅದ್ಭುತವಾದೊಂದು ಲೊಕೇಶನಲ್ಲಿ. ಇನ್ನೊಂದು ಸೀಕ್ರೆಟ್ನ ಹೇಳ್ತೀನಿ. ಪ್ರೈಸ್ ಕೆಳಗಡೆ ಬರಬೇಕು ಅಂದರೆ ಆಲ್ರೆಡಿ ಆಗಿಬಿಟ್ಟಿದೆ ಬಿಡಿ, ಅದು ಸೀಕ್ರೆಟ್. ಓಕೆನಾ? ಬರುತ್ತೆ ಪ್ರೈಸ್, ಖಂಡಿತ ಕೆಳಗಡೆ ಬರುತ್ತೆ. ಯಾವಾಗ ಈ ಆಕ್ಟಿವಿಟೀಸ್ ಈ ಲೆವೆಲಲ್ಲಿ ಪ್ರೈಸು ಮೇಲೆ ಹೋಗಿಲ್ಲ, ಸೆಲ್ಲರ್ಸು ಅಟ್ಯಾಕ್ ಮಾಡಿದ್ದಾರೆ ನೋಡಿ. ಸೆಲ್ಲರ್ಸು ಅಟ್ಯಾಕ್ ಮಾಡಿದ್ದಾರೆ ನೋಡಿ. ಇಲ್ಲೂ ಪ್ರೈಸ್ ಬೈಯಿಂಗ್ ಆಗ್ತಾಯಿದೆ, ಸೆಲ್ಲರ್ಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಪ್ರೈಸ್ ಮೇಲೆ ಹೋಗ್ತಾ ಇದೆ, ಸೆಲ್ಲರ್ಸ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದನ್ನು ಏನಂತ ಕರಿತೀವಿ ಅಂದರೆ ಪ್ರೈಸ್ ರಿವರ್ಸಲ್ ಅಂತ ಕರಿತೀವಿ. ಪ್ರೈಸ್ ರಿವರ್ಸಲ್ ಅಟ್ ಟಾಪ್ ಲೆವೆಲ್. ಟಾಪಲ್ಲಿ ಪ್ರೈಸ್ ರಿವರ್ಸಲ್ ಆಗ್ತಾ ಇದೆ. ಟಾಪ್ ಲೆವೆಲಲ್ಲಿ ಪ್ರೈಸ್ ರಿವರ್ಸಲ್ ಆಗ್ತಾ ಇರೋದ್ರಿಂದ, ಪ್ರೈಸ್ ರಿಜೆಕ್ಷನ್ ಆಗ್ತಾ ಇರೋದ್ರಿಂದ ಈ ಒಂದು ಟ್ರೇಡನ್ನು ಅನಾಲಿಸಿಸ್ ಮಾಡಿ, ಪ್ಲ್ಯಾನ್ನ ಮಾಡಿ ಟ್ರೇಡನ್ನು ತೆಗೆದುಕೊಳ್ಳಲು ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಓಕೆನಾ? ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಪ್ರೈಸ್ ಇಲ್ಲಿಗೆ ಬಂದರೆ ಮಾತ್ರ ಎಂಟ್ರಿ, ಇಲ್ಲಾಂದರೆ ನೋ ಎಂಟ್ರಿ. ಯಾಕೆ ತೊಗೊಬೇಕು? ಇಲ್ಲಿ ಹೋಗ್ಬಿಟ್ಟು ನಾನು ಯಾಕೆ ತೊಗೊಬೇಕು? ಇಲ್ಲೇ ಎಂಟ್ರಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಓಕೆನಾ? ಎಂಟ್ರಿಗೋಸ್ಕರ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯುತ್ತಿದ್ದೇನೆ. ಬಂಧುಗಳೇ, ಬರ್ತಾದ ಪ್ರೈಸ್ ಎಂಟ್ರಿ ತೆಗೆದುಕೊಳ್ಳಲು ಕಾಯುತ್ತಿದ್ದೇನೆ. ಎಂಟ್ರಿ ಟ್ರಿಗರ್ ಆಗಿದೆ ಬಂಧುಗಳೇ, ಎಂಟ್ರಿ ಟ್ರಿಗರ್ ಆಗಿದೆ. ಓಕೆನಾ? ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 26 ಪಾಯಿಂಟ್ ರನ್ನಿಂಗಲ್ಲಿದೆ. ಗಮನಿಸಿ, ಇಲ್ಲಿ 26.37 ಪಾಯಿಂಟ್ಸ್ ರನ್ನಿಂಗಲ್ಲಿದೆ.
37 ಪಾಯಿಂಟ್ಸ್. ಗಮನಿಸಿ ನೀವು ಲೈವ್ ಮಾರ್ಕೆಟಲ್ಲಿ, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟು. ಬುಧವಾರ ಲಕ್ಷ್ಮಣ ರೇಖಾ ಸ್ಟ್ರಾಟಜಿದು, ಇದೇ ಸ್ಟ್ರಾಟಜಿದು ಕ್ಲಾಸಸ್ ಇದೆ ಹೊಸ ಸ್ಟೂಡೆಂಟ್ಗಳಿಗೆ. ಓಕೆನಾ, 40 ಪಾಯಿಂಟ್ಸ್ ರನ್ನಿಂಗಲ್ಲಿದೆ. ಗಮನಿಸಿ ಇಲ್ಲಿ 61 ಪಾಯಿಂಟ್, 66 ಪಾಯಿಂಟ್ ರನ್ನಿಂಗಲ್ಲಿದೆ. ವೆಯ್ಟ್ ಮಾಡಿ. 74 ಪಾಯಿಂಟ್ ರನ್ನಿಂಗಲ್ಲಿದೆ. 74 ಪಾಯಿಂಟ್, 79 ಪಾಯಿಂಟ್. ನೋಡಿ ನೀವೇ ಲೈವಲ್ಲಿ, ಲೈವ್ ಮಾರ್ಕೆಟ್, ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲ, ಲೈವ್ ಮಾರ್ಕೆಟ್ ರಿಪೋರ್ಟ್. 81 ಪಾಯಿಂಟ್. ಸಿಂಪಲ್ ಅಲ್ವಾ? ಇಷ್ಟೇ ಬಂಧುಗಳೇ ಟ್ರೇಡಿಂಗ್ ಅಂದರೆ ಇನ್ನೇನೂ ಇಲ್ಲ. ಓಕೆನಾ, ಎಂಟ್ರಿಯನ್ನು ತೆಗೆದುಕೊಳ್ಳಲಾಗಿದೆ. 75 ಪಾಯಿಂಟ್ ರನ್ನಿಂಗಲ್ಲಿದೆ. ಟಾರ್ಗೆಟ್ಗೋಸ್ಕರ ಏನು ಮಾಡಬೇಕು? ತಾಳ್ಮೆ ಅಮೂಲ್ಯವಾದದ್ದು. ತಾಳ್ಮೆಯಿಂದ ಕಾಯುತ್ತೇನೆ. 87 ಪಾಯಿಂಟ್ ರನ್ನಿಂಗ್. ವೈಟಿಂಗ್ ಫಾರ್ ದಿ ಟಾರ್ಗೆಟ್ 94 ಪಾಯಿಂಟ್.
ಬಂಧುಗಳೇ ಗಮನಿಸಿಲಿ, 1992 ಪಾಯಿಂಟ್ ರನ್ನಿಂಗಲ್ಲಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನಮ್ಮ ಟಾರ್ಗೆಟ್ ನೋಡಿ ಇಲ್ಲಿ 2007 ಪಾಯಿಂಟ್ ಆಲ್ರೆಡಿ ಡನ್ ಆ್ಯಂಡ್ ಡಸ್ಟೆಡ್. ಸಿಂಪಲ್ ಬಂಧುಗಳೇ, 3 ಡೇಸಿಂದ ಕಾಯ್ತಾ ಇದ್ದೆ ಈ ಒಂದು ಟ್ರೇಡ್ಗೆ. 3 ಡೇಸಿಂದ 3 ಟ್ರೇಡ್ ಲಾಸಸ್ ಆಗಿತ್ತು. ಕಂಪ್ಲೀಟ್ 3 ಟ್ರೇಡಲ್ಲಿ 685 ಪಾಯಿಂಟ್ ಲಾಸಸ್ ಆಗಿತ್ತು. ಒಂದೇ ಒಂದು ಟ್ರೇಡಲ್ಲಿ ಕಂಪ್ಲೀಟಾಗಿ ರಿಕವರ್ ಆಗೋಗಿದೆ. ರಿಕವರ್ ಅಲ್ಲ, ದಟ್ ಈಸ್ ಅ ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್. ಸಿಂಪಲ್ಲಾಗಿ ನಮ್ಮ ಲಕ್ಷ್ಮಣ ರೇಖಾ ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಿ ನಾವು ಈ ಒಂದು ಟ್ರೇಡಲ್ಲಿ 2007 ಪಾಯಿಂಟನ್ನು ಲೈವಲ್ಲಿ ಅರ್ನ್ ಮಾಡಲಾಗಿದೆ. ಸಿಂಪಲ್ ಅಲ್ವಾ ಬಂಧುಗಳೇ, ಕಾಂಪ್ಲಿಕೇಟೆಡ್ ಇಲ್ಲ. ಕರೆಕ್ಟ್ ತಾನೆ? ಅರ್ಥ ಮಾಡಿಕೊಂಡು ಟ್ರೇಡ್ನ ಮಾಡ್ತಂದರೆ ಖಂಡಿತ 100% ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಅರ್ಥ ಆಗಿಲ್ಲ ಅಂದರೆ ಏನನ್ನು ಮಾಡಲು ಸಾಧ್ಯವಿಲ್ಲ. ನೋಡಿ, ನಾವೇನಾದರೂ ಇಲ್ಲೇ ಸೆಲ್ ಮಾಡೋದಕ್ಕಾಗಲಿಲ್ಲ ಅಂದಿದ್ರೆ ಏನು ಹೋಗ್ಬಿಟ್ಟು ಇಲ್ಲ ಸೆಲ್ ಮಾಡೋದಕ್ಕಾಗ್ತಾಯಿತ್ತೋ? ಖಂಡಿತ ಸಾಧ್ಯ ಇಲ್ಲ. ಎಲ್ಲಿ ಸೆಲ್ ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಗೊತ್ತಿದ್ದಾಗ ಈ ಥರ ಟ್ರೇಡನ್ನು ಮಾಡಬಹುದಾಗಿರುತ್ತೆ, ಜೊತೆಗೆ ಸಕ್ಸಸ್ಸನ್ನು ಕೂಡ ಆಗ್ಬೋದಾಗಿರುತ್ತೆ. ಓಕೆನಾ? ಗಮನಿಸಿ ಇಲ್ಲಿ ಪ್ರತಿಯೊಬ್ಬರೂ. ಇವಾಗ 2007 ಪಾಯಿಂಟು ಈ ಒಂದು ಟ್ರೇಡಲ್ಲಿ ನಮಗೆ 2007 ಪಾಯಿಂಟ್ ಬಂದಿದೆ. ಅಲ್ಲಿಗೆ ರಿಸ್ಕ್ ರಿವಾರ್ಡ್ಗೆ ಗಮನಿಸಿ ನೋಡಿ ಎಷ್ಟಾಗುತ್ತೆ ಬಂಧುಗಳೇ. ಈ ಒಂದು ಟ್ರೇಡಲ್ಲಿ ನಮಗೆ 1:10 ಬಂಧುಗಳೇ, 1:10 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದೊಂದು ಲೈವ್ ಸೆಷನ್ ಇಲ್ಲಿಗೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗುತ್ತಿದೆ. ಈ ಒಂದು ಲಕ್ಷ್ಮಣ ರೇಖಾ ಟ್ರೇಡಿಂಗ್ ಸ್ಟ್ರಾಟಜಿಯ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದೊಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.